ಲೋಕಕ್ಕೆ ಕೊಂಡ ಇದೆ, ಎಲ್ಲ ಹೋಗ್ತಾ ಇದೀವಿ. ಫುಲ್ ಜನ, ಜಾತ್ರೆ ಗುರು. ಹೆಂಗಿದ್ರೆ ಕೊಂಡ ನೋಡೋದು. ನಮ್ಮೂರು ಜಾತ್ರೆ ಚಂದ, ಸಕ್ಕತ್ತಾಗಿ ಮಾಡ್ತಾರೆ ಗುರು. ಕೊಂಡಕ್ಕೆಲ್ಲ ಬೆಂಕಿ ರೆಡಿ ಮಾಡ್ತಾ ಇದ್ದಾರೆ. ಕಾವು ಹೊಡಿತಾ ಇದೆ ಗೈಸ್. ಅದೇ ದೇವ್ರನ್ನ ಇವಾಗ ಕೊಂಡೋದ್ಮೇಲೆ ಆರಿಸಿದ್ರು ಗೈಸ್. ಗುಡ್ ಮಾರ್ನಿಂಗ್ ಗೈಸ್. ಇಲ್ಲಿ ನೋಡಿ, ಬೆಳಗ್ಗೆ ಎಂಥ ಸಾಧನೆ ಮಾಡ್ತಾ ಇದ್ದೀವಿ ಅಂದರೆ ನಾವು ನೀರು ಹಿಡಿತಾ ಇದ್ದೀವಿ. ಏರಿ ತೋರಿಸ್ತೀವಿ. ಇದೊಂದು ಕೆಲಸ ನಮಗೆ, ನೀರಿಡುವುದು ಕೆಲಸ. ನಾನು ನನ್ನ ತಂಗಿ, ಇವಳು ಹಿಡಿತಾ ಇಲ್ಲ, ಸುಮ್ಮನೆ ನಿಂತವಳು ಅಷ್ಟೇ. ನಾನು ನನ್ನ ತಂಗಿ ಸಂಜು ಅಷ್ಟೇ ಹಿಡಿತಾ ಇರೋದು. ಅಲ್ಲಿ ಇವಾಗ ಹೋಗಿ ನೀರು ಕಾಯಿಸ್ಬೇಕು. ಅಲ್ಲಿ ಕೆಲಸ ಮಾಡಿ ಅಂದರೆ ಬಂದ್ಬಿಟ್ಟು ಸೋಂಬೇರಿ ಥರ ದಬಾಕೊಂಡವಳೆ. ಒಂದು ಕೆಲಸ ಮಾಡಲ್ಲ ಗೈಸ್, ಯಾವಾಗ ನೋಡು ನಿದ್ದೆ ಮಾಡ್ತಾ ಇರ್ತಾಳೆ. ಒಂದೇ ಒಂದು ಕೆಲಸ ಮಾಡ್ಬಿಟ್ರೆ ಅವಳು ಐಶ್ವರ್ಯನೇ. ಅವಳು ಅಕ್ಕ ಬಂದು ಹಾಯ್ ಮಾಡೆ. ಹಾಯ್. ಪಾಪ ನೀರು ಹಿಡಿತಾವಳು, ನಾನು ಅವಳೆ ನೀರು ಹಿಡಿತಾ ಇರೋದು. ಇವಾಗ ಎಲ್ಲ ರೆಡಿಯಾಗಿ ಮತ್ತೆ ಆರತಿ ತೊಗೊಂಡು ಇವಾಗ ಕೊಂಡ ಮುಗಿಸ್ಕೊಬಂದು ಒಂದು 10 o'clock ಹಂಗೆ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು. ಆರತಿ ಎತ್ಕೊಂಡು ನೋಡುವ, 10 ಗಂಟೆಗೆ ಸಿಗ್ತೀನಿ. ಹಾಂ, ಆರತಿ ಎತ್ಕೊಂಡು ಹೋಗ್ಬೇಕಾದ್ರೆ ಸಿಗ್ತೀನಿ. ಇಲ್ಲಾಂದರೆ ಹಂಡೆಯಲ್ಲಿ ಕಾಯಿಸಿದ ನೀರು ಕಷ್ಟಪಟ್ಟು ಕಾಯಿಸಿ ಮಾಡ್ತಾಳೆ ಇವಳು ಗೈಸ್. ಇಷ್ಟ ಗಂಟೆ ದನ ಬಿದ್ದಂಗೆ ಬಿದ್ದಿದ್ಲು, ಇವಾಗ ಬಂದವಳು ಅಲ್ಲಾಡಿಸ್ಕೊಂಡು. ಇಲ್ಲ ಗೈಸ್, ಇವಳೇ ಮಾಡಿದ್ದು. ಇಲ್ಲ, ನಾನು ನಮ್ಮ ಮಾಮ ಮಾಡಿದ್ದು. ಅಲ್ಲಿ ನಮ್ಮ ಮಾಮ ಅಲ್ಲಿ ನಿಂತವ್ರಲ್ಲ, ಅವ್ರು ಮಾಡಿದ್ದು. ಸ್ನಾನ ಮಾಡಿ ನಮ್ಮ ಕೂದಲೆಲ್ಲ ಹಾಳಾಗೋಗೈತಲ್ಲ, ಸೊ ಅದಕ್ಕೆ ಅಂಡೆ ಒಲೆ. ಏನಿದು? ನ್ಯಾಚುರಲ್ ವಾಟರ್, ಬಿಸಿನೀರು. ಕಣ್ಣಲ್ಲಿ ನಮ್ಮ ಮಾಮ ಚಿತ್ರಾನ್ನ ಮಾಡಿ ಎಲ್ರಿಗೂ ಕೊಡ್ತಾ ಇದ್ದಾರೆ. ಚಿತ್ರಾನ್ನ ಹಾಯ್, ಎಲ್ಲ ರೆಡಿ ಆಗಾಯಿತು. ರೆಡಿಯಾಗಿದ್ದೀವಿ. ಅಜ್ಜಿ ತೆಂಬಿಟ್ಟು ಮಾಡ್ತೈತೆ. ತೆಂಬಿಟ್ಟು ಮಾಡಾದ್ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ರೆಡಿಯಾಗಾಯಿತು, ಕಾಣಿಸಲ್ಲ. ಆಮೇಲಿಂದ ತೋರಿಸ್ತೀನಿ ನೋಡಿ. ಇವಳೊಬ್ರು ರೀಲ್ಸ್ ರಾಣಿ, ಅವಳೊಬ್ರು ರೀಲ್ಸ್. ಇಲ್ಲೊಬ್ಬಳಿಗೆ ಫುಲ್ ಊತ್ಪಟ್ಟೆ ಬಂದ್ಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಊತ್ಪಟ್ಟೆ ಬಂದ್ಬಿಟ್ಟಿದೆ. ನಮ್ಮಜ್ಜಿ ಪಾಪಚ್ಚಿ, ಚಕೇಲಿ, ದೀಪಾಚ್ಚಿ. ಓ, ತೆಂಬಿಟ್ಟು ಮಾಡ್ಬಿಟ್ಟೈತಲ್ಲ ಜಾನಕಿ. ತೆಂಬಿಟ್ಟು ಮಾಡಿ ಪೂಜೆಗೆ ರೆಡಿ ಮಾಡ್ಕೊತೈತೆ ನಮ್ಮಜ್ಜಿ. ನಾವು ರೀಲ್ಸ್ ಮಾಡ್ತಾ ಇದ್ದು, ನೋಡಿ ನಮ್ಮ ಮಾಯ ತೊಂಬಿಟ್ಟಾಡ್ತಿ ಎತ್ಕೊಂಡು ಹೋಗ್ತಿದ್ದಾಳೆ. ನಾವು ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದುಬಿಡ್ತೀವಿ. ಸಂಜೆಗೆ ಜಾತ್ರೆ ಇರುತ್ತೆ, ಜಾತ್ರೆ ನೋಡೋಕೆ ಹೋಗ್ತೀವಿ. ಇವಾಗ ನಾವೆಲ್ಲ ಪೂಜೆ ಮಾಡಿಸ್ಕೊಬರಕ್ಕೆ ಹೋಗ್ತಿದ್ದೀವಿ. ನಮ್ಮ ಮಾಯ ಕಾಲಿಗೆ ಸ್ಲಿಪ್ಪರ್ ಹಾಕಿಲ್ಲ. ಫುಲ್ಲು ಬಿಸಿಲು ಅಲ್ವಾ ಮಾಯ? ಹಾಂ, ಬೆಳಗ್ಗೆ ಅವ್ರು ಕೆಂಡ ಮೇಲೆ ನಡೋದು, ಇವಾಗ ಇವಳು ಕೆಂಡ ಮೇಲೆ ನಡೀತಿದ್ದಾಳೆ ಅಲ್ವಾ ಅಜ್ಜಿ? ನೋಡಿ ನಮ್ಮ ಅಜ್ಜಿ ಜಡೆ ಸರಿ ಮಾಡ್ತಾಯಿತ್ತು ಅವಳಿಗೆ. ನಮ್ಮ ಅಜ್ಜಿನೇ ಸ್ಲಿಪ್ಪರ್ ಹಾಕಿಲ್ಲ, ಅವಳು ಹಾಕಿಲ್ಲ ಅಂತ. ಏನು ಗ್ರ್ಯಾಂಡ್ ಮಾ ಸೆಂಟಿಮೆಂಟ್. ಹೊಡೆದು ಡೈಲಾಗು. ಏನು ಹೇಳಿ ಇನ್ನೊಂದ್ಸರಿ ಹೇಳಿ, ಪರವಾಗಿಲ್ಲ. ಇವಳು ಯಾಕೋ ಬೆಳಗಿಂದ ಊದ್ಕೊಬಿಟ್ಟವಳೆ. ನಾನೇ ಮಾಡಿ ಊದ್ ರೋಗ ಬಂದ್ಬಿಟ್ಟಿದ್ದು, ನಾನೇ ಬೇಜಾರು ಮಾಡಿರೋದು. ಕಣೆ ಇನ್ನು ಸ್ವಲ್ಪ ದೂರ ಕಂತು ಬಂತು. ಅಪ್ಪ ಫೈನಲಿ ದೇವಸ್ಥಾನ ಹತ್ರ ಬಂದೇ ಬಿಟ್ಟು. ಇವಾಗ ನೋಡ್ಕೊಬಿಡಿ, ಇಲ್ಲಿ ಜನಗಳೇ ಇಲ್ಲ. ಸಂಜೆ ನೀವು ನೋಡಬೇಕು, ಹೆವಿ ಜನ. ಏನಂತೀರ ಅಂದರೆ
ಇವಾಗ ಜನಗಳೇ ಇಲ್ಲ. ನಾಳೆ ನೋಡಿ ನೀವು ಇಷ್ಟೊತ್ತಿಗೆ ಎಷ್ಟು ಜನ, ಸಾರಿ ಸಂಜೆ ನೋಡಿ ಎಷ್ಟೊತ್ತಿಗೆ ಜನ ಇರ್ತದೆ ಅಂತ. ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಆಲ್ರೆಡಿ ಸ್ವಲ್ಪ ಅಂಗಡಿಗಳು ಹಾಕೋಇದ್ದೇವೆ. ಇಲ್ಲೇ ಬೆಳಗ್ಗೆ ಮಾರ್ನಿಂಗ್ ಕೊಂಡೊಯ್ದಿದ್ದು, ನಮಗೆ ನೋಡೋಕ್ಕೆ ಬಿಟ್ಟಿಲ್ಲ. ಅದು ಯಾವ ಪೋಳಿ ಪುಂಡ್ರು ಇದ್ದು ಸೇರ್ಕೊಬಿಟ್ಟಿದ್ರು ಅಲ್ವಾ ಮಯ್ಯ? ಹಾಂ, ಫುಲ್ಲು ರಶ್ ಇದೆ. ಕೊಡು. ಓ ಗೈಸ್, ಏನು ಗೊತ್ತಾ, ಯಪ್ಪೋ ಇಂಥ ಶೆಕೆ. ನನ್ನ ಲೈಫಲ್ಲಿ ಇಷ್ಟೊಂದು ಬೇವ್ತಿರೋದಿದೆ ಫಸ್ಟ್ ಅನ್ಸುತ್ತೆ. ನಾನು ಹಿಂದೆನೇ ಇರಲು ಇವಳು, ನಾನು, ನಮ್ಮ ಅಜ್ಜಿ, ನನ್ನ ತಮ್ಮ ಫುಲ್ಲು ಬೇವ್ತು ಹಣ್ಣು. ನಾನು ಹಣೆ ಬಿಟ್ಟು ನೋಡ್ರೆ ಗೊತ್ತಾಯ್ತೈತೆ ನಿಮ್ಗೆ ಹೆಂಗಿದ್ದೀನಿ ಅಂತ. ಮೇಕಪ್ ಮಾಡ್ಕೊಂಡು ಬಂದಿರೋದೆಲ್ಲ ಹಾಳಾಗೋಯ್ತು. ಪಾಪ ನನ್ನ ತಂಗಿ ನಾನೇ ಮೇಕಪ್ ಮಾಡಿದ್ದೆ, ಮೇಕಪ್ ಎಲ್ಲ ಹೊಂಟಾಯ್ತು. ನೋಡಿ ಕತ್ತು ಕೋಳಿ ಕತ್ಬಿಟ್ಟವ್ರೆ ನಮ್ಮ ಅಣ್ಣ ಮತ್ತೆ ನನ್ನ ತಮ್ಮ ಇಬ್ರು. ಚಿಕನ್ನ ಕಟ್ ಮಾಡಿಸ್ಕೊಂಡು ಬಂದಿದ್ದೇವೆ. ಕಬಾಬು, ಬಿರಿಯಾನಿ ಎಲ್ಲ ಸಾಂಬಾರೆಲ್ಲ ಎಲ್ಲ ವರ್ಕ್ ಮಾಡ್ತಾ ಇದ್ದೇವೆ. ಇವಾಗ ಸರ್ ನಾನು ಕುತ್ಕೊಂಡು ವರ್ಕ್ ಮಾಡಬೇಕು. ಇದು ಕಟ್ಟು ಕನ್ನಡದ ಎರಡು ಐಟಮ್ ಗ್ರೇವಿ, ಬಿರಿಯಾನಿ ಗ್ರೇವಿ. ನಿಂಗೆ ನಿಂಗೆ ಅದೇ ಚಿಕನ್ ಗ್ರೇವಿ, ಕಬಾಬ್, ಬಿರಿಯಾನಿ. ವಿಕ್ಕಿ, ವಿಕಾಸು, ಏನ್ ನಿನ್ಗೆ ಬಿರಿಯಾನಿ, ಕಬಾಬು, ಗ್ರೇವಿ ಮೂರಲ್ಲಿ ಎರಡು ಹೇಳಿ ಯಾವ್ದಾರು. ಬಿರಿಯಾನಿ ವರ್ಸಸ್ ಕಬಾಬ್. ಜಾನ್ಕಮ್ಮ ನಿಂಗೆ ಜಾಸ್ತಿ ವೋಟಿಂಗ್ಸು ಬಿರಿಯಾನಿ ಅಂಡ್ ಕಬಾಬ್ಗೆ ಬಂದಿದೆ. ಸೊ ಮಾಡು. ನನ್ಗೆ ಕೆರಿವಲ್ಲ ನೀನು. ಬಿರಿಯಾನಿ ಗ್ರೇವಿ ನಿನ್ಗೆ ನಾನು ಹೇಳಿದ್ನಲ್ಲ. ನೀನ್ ಯಾವಾಗ ಹೇಳ್ದೆ? ಅದು ಬಿರಿಯಾನಿ ವರ್ಸಸ್ ಗ್ರೇವಿ ಮೀನ್ಸ್ ಕಬಾಬ್ ಮಾಡಕ್ಕೆ ಆಯಿಲ್ಗೆ ದುಡ್ಡು ಜಾಸ್ತಿ ಆಗುತ್ತೆ. ಸೊ ಬಿರಿಯಾನಿ ವರ್ಸಸ್ ಗ್ರೇವಿ. ಜಾಸ್ತಿ ವೋಟಿಂಗ್. ಫುಲ್ ಶೆಕೆ ಐತೈತೆ ಅಡುಗೆ ಮನೆಯಲ್ಲಿ. ನಾನು ನಮ್ಮ ಮಾಮ ಅಡುಗೆ ಮಾಡ್ತಾ ಇದ್ದೀವಿ. ನಮ್ಮ ಮಾಮ ಕಬಾಬ್ ಮಾಡ್ತೈತೆ, ನಾನು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ನಮ್ಮ ಮಾಮ ಕಬಾಬ್ ಮಾಡ್ತೈತೆ. ಫುಲ್ ಶೆಕೆ. ನಮ್ಮ ಮಾಮಂದೆ ಅಡುಗೆ. ನಮ್ಮ ಮಾಮ ಕಬಾಬ್ ಅವ್ರ ಗ್ರೇವಿ. ಮಾಮ ಕಟ್ಟಿ ತೆಗಿ ಮಾಮ. ಬ್ಯಾಟ್ರಿ ಯಾಕೆ ಎಷ್ಟು ಬೆಂಡೈತಾ? ನಮ್ಮ ತಾತ, ನಮ್ಮ ಅಜ್ಜಿಯವ್ರ ತಾತ, ಸಾರಿ ಅಪ್ಪ, ನಮಗೆ ತಾತ, ನಮ್ಮ ಅಜ್ಜಿಯವ್ರ ಹಸ್ಬೆಂಡ್ ಚಂದ್ರಯ್ಯ. ಇವಾಗ ಟೇಸ್ಟಿಂಗ್ ನಡೀತಾ ಇದೆ. ಬೆಂಡೈತಾ ಬಂದಿಲ್ಲ ಹೇಳಿದಂಕಮ್ಮ. ನಾನು ಮಸಾಲೆ ನನ್ನ ನಿನ್ನ ಮಗ. ಬಿರಿಯಾನಿ ಎಲ್ಲರೂ ತಿಂತಾ ಇದ್ದಾರೆ. ನಮ್ಮಮ್ಮ ಮಾಡಿದ್ದು ಬೊಡ್ಕಸಿದ್ದ ಇವನು. ನಮ್ಮ ಮಾಮನೇ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ. ಅಯ್ಯೋ ಏನು ಗೊತ್ತಾ ಗೈಸ್, ಇವಾಗ ಊಟ ಮಾಡಿದ್ರು ನಾವು ನಮ್ಮ ಅಜ್ಜಿ ಮನೆಯಲ್ಲಿ. ಇವಾಗ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಊಟ ಮಾಡಿಲ್ಲ ಅಂದರೆ ನಮ್ಮ ದೊಡ್ಡಪ್ಪನ ನಮ್ಮ ಅಣ್ಣ ಕೈ ಅಂತ ಕಚ್ಬಿಡ್ತದೆ. ಅದಕ್ಕೆ ಫುಲ್ ಗ್ಯಾಂಗೇ ಹೋಗ್ತಾಯಿದ್ದೀವಿ ನಮ್ಮ ಅಣ್ಣನ ಮನೆಗೆ. ಬನ್ನಿ ಅಲ್ಲೂ ಒಂದು ರೌಂಡ್ ಬ್ಯಾಟಿಂಗ್ ಮಾಡ್ಕೊಂಡು ಮನೆಗೆ ಹೋಗೋಣ. ಊರಿಗೆ ಹೋಗಲ್ಲ. ಹಾಯ್ ಗೈಸ್, ಹೇಳಿದ್ನಲ್ಲ ಜಾತ್ರೆಗೆ ಹೋಗ್ತೀವಿ ಸಂಜೆ ಅಂತ. ಸೊ ಜಾತ್ರೆಗೆ ಹೋಗುವ ಟೈಮ್, ಎಲ್ಲ ರೆಡಿಯಾಗಿ ಹೋಗ್ತಾ ಇರುವುದು ಜಾತ್ರೆಗೆ. ಇವೆಲ್ಲ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಬಿಸಿಲು ಸಿಕ್ಕಾಬಟ್ಟೆ. ಜಾತ್ರೆಗೆ ತೋರಿಸ್ತೀನಿ ಬನ್ನಿ ಹೆಂಗಿದೆ ಜಾತ್ರೆ ಅಂತ. ಪಾನಕ ಕೊಡ್ತವ್ರೆ. ಅಕ್ಕ ಆಗಲೇ ಇಳಿಸ್ತವಳೆ, ಇಬ್ಬರು ಇಳಿಸ್ತವ್ರೆ. ನಾನು ಇವಾಗ ಇಸ್ಕೊಂಡು ಕುಡಿಬೇಕು. ಒಂದು ಪಾನಕ, ಅಕ್ಕಂದು ನೆಕ್ಸ್ಟ್ ರೌಂಡು. ರೆಡಿ ಮಾಡ್ತಾ ಇದ್ದಾರೆ ಎಳಿಯೋಕ್ಕೆ. ಫುಲ್ ತೇರು. ಅಲ್ಲಿ ಮುಂದೆ ಸಿಕ್ಕಾಪಟ್ಟೆ ಜನ ಇದ್ದಾರೆ.
ತೇರು ಎಳೆಯೋಕ್ಕೆಲ್ಲ ರೆಡಿ ಮಾಡಿ ನನ್ನ ತಂಗಿ ಬೈತಾಳೆ ಎಲ್ಲಾನು ಬಿಟ್ಬಿಟ್ಟು ಹೋಯ್ತಾರು ಒಬ್ಬೊಬ್ಳೆ ಅಂತ. ಅಣ್ಣ ಎಲ್ಲಿಗೆ ಹೋಯ್ತಾ ಇದ್ದೀವಿ? ಈಗ ಜಾತ್ರೆ ರೌಂಡ್ ಸಾಕಕ್ಕೆ ಹೋಗ್ತಾ ಇದ್ದೀವಿ, ಜಾತ್ರೆ ರೌಂಡ್. ಫಸ್ಟ್ ರೌಂಡು ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಫುಲ್ ಪ್ರಿಪೇರ್. ಅಲ್ಲೊಂದು ಗ್ಯಾಂಗ್ ಹೋಗ್ತೈತೆ, ಇಲ್ಲೊಂದು ಗ್ಯಾಂಗ್. ಹೆಂಗೈತೆ ಜಾತ್ರೆ? ಇನ್ನೂ ಸ್ಟಾರ್ಟ್ ಆಗಲಿ, ಆಗಲೇ ಸೂಪರ್ ಅಂತವಳೆ ಇವಳು. ನಮ್ಮ ಅದಕ್ಕೆ ಸಾರಿ ಅದಕ್ಕೆ ಹಾಂ ಲಾರಿ ಟ್ರ್ಯಾಕ್ಟ್ರು ಒಂದು JCB ತಗೊಂಡು ಹಾಂ ಮನೆಗೆ ಕೆಲಸ ಮಾಡೋದು ಅಂತ ಡಿಸಿಷನ್ಗೆ ಬಂದ್ಬಿಟ್ಟಿದಾರೆ ನಮ್ಮಣ್ಣ. ಹಾಯ್ ಕೊನೆಗೂ ಹಾಯ್ ಮಾಡಿದ್ರು ನಮ್ಮಣ್ಣ. ಇಷ್ಟೊತ್ತು ಗಂಟೆ ಭಾಳ ಬೇಡಾಡಿಸಿ ಆಟ ಆಡಿಸಿ ಇವಾಗ ಹಾಯ್ ಮಾಡೋರು. ಫುಲ್ ಜಾತ್ರೆ, ಬಟ್ ಜನನೇ ಕಾಣಿಸ್ತಿಲ್ಲ. ಯಾಕೋ ಗೊತ್ತಿಲ್ಲ, ಜನನೇ ಇಲ್ಲ ಅಷ್ಟೊಂದಾಗಿ. ಜಾತ್ರೆನೂ ಕಮ್ಮಿ, ಜನನೂ ಕಮ್ಮಿ ಆಗ್ಬಿಟ್ಟವ್ರೆ. ಮೋಸ್ಟ್ಲಿ ಕೊರೋನಾ ಟೈಮಿಂದ ಕಮ್ಮಿ ಆಗೋಗಿರ್ಬೇಕು. ವಾಲೆಗಳು ನೋಡಿ, ವಾಲೆ ವೆರೈಟೀಸ್ ಆಫ್ ವಾಲೆಗಳಿವೆ. ಕಾಸು ಕೊಡಿಸ್ತೀಯ ನೀನು? ನೋಡ್ದಾಗ ಕೊಡಿಸು ಅಂದಿದ್ದಷ್ಟೇ ಕಾಸಿಲ್ವಂತೆ ಇವಳ ಹತ್ರ. ಏನು ಮಾಡ್ತಾ ಇದ್ದೀರಾ? ಮಾವಿನಕಾಯಿ ಅದಕ್ಕೊಂದು ಬೀಗದ ಲಾಕು ಹಾಕೋರು ನೋಡಿ, ಸಕದಾಗೈತೆ ಮಾತ್ರ ಮನೆ. ದೇವ್ರು ಬಂದೈತೆ, ದೇವ್ರು. ಅದೇ ದೇವ್ರು ಇವಾಗ ತೇರ ಮೇಲೆ ಕುತ್ಕೊಳ್ಳುತ್ತೆ ಗೈಸ್. ಅದೇ ದೇವ್ರು ಇವಾಗ ಹೋಗಿ ತೇರ ಮೇಲೆ ಕುತ್ಕೊಳ್ಳುತ್ತೆ ನೋಡಿ. ಅದರಿಂದ ಆರತಿಗಳು ಅದು ಇದು ಏನೇನೋ ಹೋಗ್ತಾ ಇದೆ. ಅದೇ ದೇವ್ರನ್ನ ತಗೊಂಡೋಗಿ ಕೂರಿಸ್ತವ್ರೆ ಗೈಸ್. ಏನದು ತೇರ್ನ 3 ರೌಂಡ್ ಸುತ್ತಿಸಿ ಆಮೇಲೆ ಅದ್ರ ಒಳಗಡೆ ತಗೊಂಡೋಗಿ ಕೂರಿಸ್ತಾರೆ. ಗೌತು ಹಾಯ್ ಹಾಯ್ ಕರ್ ಹಾಯ್ ಅನ್ನು. ನೋಡುವ ಎಷ್ಟು ಚೆನ್ನಾಗಿ ಹೊಡಿತೀನಿ. ನಂಗೆ ನಿಜ ಹೊಡಿಯೋಕೆ ಬರೋಲ್ಲ ಗೈಸ್, ಅದು ಏನು ಮಾಡ್ತೀನೋ ಗೊತ್ತಿಲ್ಲ. ಬಟ್ ಟ್ರೈ ಮಾಡೋಕೆ ಏನು ಕಾಸು ಕೊಡ್ಬೇಕಾ? ಟ್ರೈ ಮಾಡುವ ಬನ್ನಿ. ನಿನ್ನ ಕೈ ಹೊಡಿಬೇಕಂದ್ರೆ ಇವಳಿಗೆ ತೋರಿಸು ಅಂದರೆ ಇವಳು ತೋರಿಸ್ಕೊಂಡು ವಿಡಿಯೋ ಮಾಡ್ತಾಳೆ. ಹಂಗೋಗು. ಇವಾಗ ಹೇಳು. ಹಾಂ ಜೋರಾಗಿ ಹೇಳು. ನಿಂತಿದ್ದಾರೆ ಅಣ್ಣ ಹೊಡಿತೀರಾ? ಕಳ್ಸಕ್ಕೆ ಹೊಡಿತೀರಾ? ನೀನು ಹೊಡಿತೀಯಣ್ಣ? ಎಷ್ಟು ಏಟಲ್ಲಿ ಹೊಡಿತೀಯಾ? 3 ಏಟು ನೋಡೋಣ. ಬಾಳೆಹಣ್ಣು ಒಂದು ಚಿಪ್ಪು. ನಮ್ದು ಎಷ್ಟು ಕಾಯಿಲ್ ಹೊಡಿತೀರಾ ಕಳ್ಸಕ್ಕೆ? ಹಾಂ 1 ಡಜನ್. ಅಂಕಲ್ ನೀವು ಎಷ್ಟು ಕಾಯಿಲ್ ಹೊಡಿತೀರಾ? ಕಾಯಿಲ್ ಅಂಕಲ್ ಕಾಯಿ ಹಿಡ್ಕೊಂಡವ್ರೆ. ಎಷ್ಟು ಕಾಯಿಲ್ ಹೊಡಿತೀರಾ ಕಳ್ಸಕ್ಕೆ? ಮಿನಿಮಮ್ ಹೇಳಕ್ಕಾಗಲ್ಲ, ಒಂದ್ರಲ್ಲೇ ಬಿಡ್ಬೋದು. ನೋಡೋಣ. ಇಲ್ಲ ಅಂದ್ರೆ ಇಡೀ ಡಜನ್ ತಗೋಬಹುದು. ಹಣ್ಣಲ್ಲ, ಅದು ಕಾಯಿ. ಓ ಅದಕ್ಕೋಸ್ಕರ ಕಾಯಿ ತಗೊಂಡಿದ್ದೀರಾ ನೀವು? ಸಬಾಷ್. ದೇವ್ರು ತೇರು ಮೇಲೆ ಕುಡಿಸ್ತವ್ರೆ.
ಆಯ್ತು. ಗೋವಿಂದ ಗೋವಿಂದಾಯ ನಮಃ. ತೇರು ಎಳಿತಾವ್ರೆ, ತೇರು ಹೊಂಟೋಯ್ತು ಮುಂದಕ್ಕೆ. ಫುಲ್ ಕಾಯೆಲ್ಲ ಹೊಡಿತಾವ್ರೆ, ನೀವು ನೋಡ್ಬೋದು. ಹೋಯ್ತು ತೇರು ಮುಂದೆ. ಮತ್ತೆ ಈ ಕಡೆ ಇಲ್ಲಿ ಬಂದಾಗ ತೋರಿಸ್ತೀನಿ ರೀ ನಿಮಗೆ. ಮತ್ತೆ 2 ಬಾಳೆಹಣ್ಣು ಸಿಕ್ಕಿದೆ ಗೈಸ್, ಬನ್ನಿ ಹೊಡಿಯೋಣ ಇವಾಗ. ಅಲ್ಲೇ ಲ್ಯಾಂಡ್ ಆಯ್ತು. ಒಂದು ರೌಂಡ್ ದೇವಸ್ಥಾನ ಅಂದರೆ ದೇವಸ್ಥಾನ ಒಂದು ರೌಂಡ್ ಬಂದು ಮತ್ತೆ ಅಲ್ಲೇ ಲ್ಯಾಂಡ್ ಆಯ್ತು. ಚಿಕ್ಕ ವಯಸ್ಸಲ್ಲಿ ನಾವಿಂದ ತಗೋತಾ ಇದ್ದ, ಇದಕ್ಕೋಸ್ಕರ ಅಂದ್ರೆ ಜಾತ್ರೆಗೆ ಬರ್ತೀವಿ. ಇವಾಗ ತಗೋಬೇಕು ಅಂತ ಆಡಕ್ಕಾಗಲ್ಲ, ಆಡಬೇಕು ಅಂದರೂ ಆಡೋ ಏಜು ಅಲ್ಲ. ಆಸೆನೂ ಇಲ್ಲ, ಆಸೆ ಆಡಕ್ಕಾಗಲ್ಲ. ನೋಡಿ ಬಲೂನ್ ಎಲ್ಲ ತಗೊಬಂದವಳೆ ಚೈಲ್ಡು. ಜಾತ್ರೆ ಎಲ್ಲ ಮುಗಿಸ್ಕೊಂಡು ಫುಲ್ ಮನೆಗೆ ಹೋಗ್ತಾ ಇದೀವಿ. ಅಪ್ಪ ನೋಡಿ 7 o'clock ಆಗೋಗಿದೆ, ಇನ್ನೂ ಮನೆಗೆ ಹೋಗಿಲ್ಲ, ಇನ್ನು ಜಾತ್ರೆಯಲ್ಲೇ ಇದೀವಿ ನಾವು. ಫೈನಲಿ ಜಾತ್ರೆ ಮುಗಿಸಿ ಮನೆಗೆ ಹೋಗ್ತಾ ಇದೀವಿ. ಫುಲ್ಲು ಕೈ ಕಾಲು ನೋವು, ನಿದ್ದೆ. ಯಾರಿಗೆ ಹೇಳೋಣ ನಮ್ಮ ಪರಿಸ್ಥಿತಿಯನ್ನು. ಅವ್ರ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಬಿಟ್ರೆ ಸಾಕು ಅನ್ಸ್ಬಿಟ್ಟೈತೆ. ಸಿಕ್ಕಾಬಿಟ್ಟೆ ಡ್ರೆಸ್ ಆಗ್ಬಿಟ್ಟೈತೆ ಗೈಸ್. ಆಯ್ತಾ ಇಲ್ಲ. ಅಲ್ಲಿ ಅವ್ರು 4 ಜನ ಬರ್ತಾವ್ರೆ, ನಾನು ಒಬ್ಳು ಮುಂದಕ್ಕೆ ಹೋಗ್ತಾ ಇದ್ದೀನಿ. ಸಿಕ್ಕಾಬಿಟ್ಟೆ ನೋವು. ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡಿಬಿಡೋಣ. ನಡಿ ಮನೆಗೆ ಹೋಗೋಣ. ತಿನ್ನೋದು ಇಲ್ಲ, ಹೊಟ್ಟೆ ಫುಲ್ಲು ಲೋಡು. ಮಧ್ಯಾಹ್ನ ಬೆಳಗ್ಗೆ ತಿಂದು ಹೊಟ್ಟೆ ಎಲ್ಲ ಫುಲ್ ಲೋಡ್ ಆಗ್ಬಿಟ್ಟೈತೆ. ಡ್ರೆಸ್ ಚೇಂಜ್ ಮಾಡಿ ಊಟ ಅಷ್ಟೇ ಮಾಡ್ಕೊಬಿಟ್ಟು